ನಮಸ್ಕಾರ ವೀಕ್ಷಕರೇ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ನೋಡಿ, ಬದುಕಿನಲ್ಲಿ ನಾವು ಆಳಕ್ಕಿಳಿತಾ ಹೋದಷ್ಟು ನಮಗೆ ಹೊಸ ಹೊಸ ಪ್ರಪಂಚ ಪ್ರತಿದಿನ ಸೃಷ್ಟಿಯಾಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಸಾಮಾನ್ಯ ಜನ ನಮ್ಮದೇ ಆದಂಥ ಒಂದು ಚೌಕಟ್ಟನ್ನು, ಒಂದು ಬಾವಿಯನ್ನು ನಿರ್ಮಿಸ್ಕೊಂಡು ಅದರೊಳಗಡೆ ಇದ್ದು ಅಷ್ಟೇ ಪ್ರಪಂಚ ಅಂದ್ಕೊಂಡಿರ್ತೀವಿ. ಅದು ಎಂಥ ಸುಳ್ಳು. ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಜನ ಹೇಗೆಲ್ಲ ಕಷ್ಟಪಡ್ತಾ ಇದ್ದಾರೆ, ಹಾಗೂ ಜನ ಹೇಗೆಲ್ಲ ನೆಮ್ಮದಿಯಿಂದ ಇದ್ದಾರೆ. ಎಲ್ಲರಿಗೂ ಬೇಕಾಗಿರೋದು ದುಡ್ಡಲ್ಲ, ಅರೆಪಾವಿನಷ್ಟು ನೆಮ್ಮದಿ, ಒಳ್ಳೆತನ, ಇನ್ನೊಬ್ಬನಿಗೆ ಒಳ್ಳೇದು ಮಾಡುವಂಥ ಒಂದು ಮನೋಭಾವ. ಇದು ಮನುಷ್ಯನನ್ನು ಜೀವಂತವಾಗಿಟ್ಟಿರುತ್ತೆ, ಹ್ಯಾಪಿಯಾಗಿಟ್ಟಿರುತ್ತೆ, ಅವರನ್ನು ಭಾಳ ಸ್ವಾಸ್ಥ್ಯದಿಂದ ಆರೋಗ್ಯದಿಂದ ಇಟ್ಟಿರುತ್ತೆ. ಹಾಗಾಗಿ ಅಂಥ ಒಳ್ಳೆತನವನ್ನು ಹುಡುಕೊಂಡು ನಾವಿವತ್ತು ಬೀದಿ ಬೀದಿ ಅಲಿತಾ ಇದ್ದೀವಿ. ನಿಮಗೆ ಈ ಬೀದಿ ಬದಿಯ ವ್ಯಾಪಾರಸ್ಥರ ಕಥೆ, ವ್ಯಥೆ, ನೋವು, ನಲಿವು, ದುಃಖ, ದುಮ್ಮಾನ, ಸಂಕಟ, ಸುಖ ಇವೆಲ್ಲವನ್ನು ತೆರೆದಿಡ್ತಾ ಇದ್ದೀವಿ. ಬನ್ನಿ ನನ್ನ ಜೊತೆ ಈಗ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಬದುಕ ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ, ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ, ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ, ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ. ಲೇ 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 ಬದುಕ ಬಂಡಿ ಬದುಕ ಬಂಡಿ. ಎಷ್ಟು ವರ್ಷ ಆಯ್ತು ಅಣ್ಣ? ನಾವು ಬಂದು ಇಲ್ಲಿಗೆ 50-60 ವರ್ಷ ಆಯ್ತು. 60 ವರ್ಷ? 60 ವರ್ಷ ಆಯ್ತಾ? ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಾವು ಚಿಕ್ಕ ಮಕ್ಕಳಲ್ಲಿ ತಂದೆ ತಾಯಿ ಕರ್ಕೊ ಬಂದಿರೋದಣ್ಣ. ಇದೇ ಕೆಲಸ ಇದೇ ಕೆಲ್ಸನೇ ನಮ್ದು, ಯಾವ್ದು ಬರಲ್ಲ. ನೀವ್ ಎಷ್ಟು ಜನ ಇದ್ದೀರಾ ಈಗ? ಇವಾಗ ನಾವು ನಮ್ಮ 3 ಮಕ್ಕಳು. ನಮ್ಮ ಯಜಮಾನ ತೀರೋಗಿ 20 ವರ್ಷ ಆಯ್ತು, 25 ವರ್ಷ. 3 ಹೆಣ್ಮಕ್ಳು ನಮ್ಗೆ. 3ಕ್ಕೂ ಮದ್ವೆ ಮಾಡಿದೀನಿ, ಸಾಲ ಸೋಲ. 3 ಜನಕ್ಕೂ 2 ಮಕ್ಕಳಿದೆ. ಎಲ್ಲ ಇಲ್ಲೇ ಇದ್ದಾರೆ. ಏನು ಓದಿಲ್ಲ, ಅವ್ರುನು ಕೂಲಿ ಕೆಲ್ಸಕ್ಕೆ ಹೋಯ್ತಾರೆ. ಅವ್ರು ದಿನ ಮಾಡ್ತೀರಾ ಅಥವಾ ಒಂದಿನ ರಷ್ಟೇ ಇಲ್ಲ ನಮ್ಗೆ. ನಾವು ಹೋಗಿ ಮಸಾಣಕ್ಕೆ ಸೇರಾಗಂಟು ರಷ್ಟು ಅನ್ನೋದಿಲ್ಲ, ನಾವು ಮಾಡ್ತಾನೆ ಇರ್ತೀವಿ. ಎಷ್ಟನೇ ವಯಸ್ಸಿಗೆ ಕಲ್ತ್ಕೊಂಡ್ರಿ ಇದನ್ನ? ನಾವು ಒಂದು 8 ವರ್ಷ ಅಲ್ಲಿ ಇಲ್ಲಿ ಬಿದ್ದಿರೋದನ್ನ ಎತ್ಕೊಳ್ಳೋದು. ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡ್ತಾ ಇದ್ರ ಅವ್ರ ಮುಂದೆ ಕೂತ್ಕೊಂಡು ಚಿಕ್ಕ ಚಿಕ್ಕ ಬುಟ್ಟಿಗಳೆಲ್ಲ ಮಾಡಿ ಎತ್ಕೊಂಡು ಓಡೋಯ್ತಾ ಇದ್ದ ಮಾರ್ಕೆಟ್ಗೆ. ಅವ್ರು ಅವಾಗ ನಮ್ಮನ್ನ ಸರಿಯಾಗಿ ಗಮನಿಸ್ತಾ ಇರ್ಲಿಲ್ಲ. ಈ ಅದೇ ಮಕ್ಕಳ ಆಟಿಗೆ ವಾಲೆ ತಗೋಬೇಕು, ಸರ ತಗೋಬೇಕು ಅಂತ ಇದ್ದ. ಅದನ್ನ ಬುಟ್ಟಿ ಮಾಡ್ಕೊಳ್ಳೋದು, ಬಂದಂಗ್ ಬರ್ದೇದಂಗೆ ಎತ್ಕೊಂಡು ಓಡೋಗೋದು. ಹಂಗ್ ಮಾಡ್ತಾ ಇದ್ದ. ಹಂಗಂಗೆ ಕಲ್ತ್ಕೊಂಡು ಕೆಲ್ಸನ. ಹಿಂಗ್ ಕೆಲ್ಸ ಕಲೀನಿಲ್ಲ ಅಂದ್ರೆ ನಮ್ಗೆ ಇನ್ಯಾರು ನೋಡ್ಕೊತಾರೆ? ಆ ತಾಯಿ ತಮ್ಮ ಕೈಗಳನ್ನ ತೋರಿಸ್ತಾರೆ. ಅದಕ್ಕೆ ಚುಚ್ಕೊಂಡಿರ್ತಕ್ಕಂಥ ಸಿಬಿರ್ದಿಯಲ್ಲ, ಬಹುಶಃ ನಾವು ನಮ್ಮ ಮಕ್ಳಿಗೆ ಒಂದೂ ಅಂತ ಚುಚ್ಚಿಲ್ಲ. ಯಾವ ಕಾಲದಿಂದ ಯಾವ ಕಾಲ್ಗಟ್ಟಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಎಂಥ ಬದುಕ್ತಾ ಇದ್ದಾರೆ. ಅಕ್ಷರಶಃ ಇದು ನೆಲದ ಮೇಲಿನ ಬೀದಿ ಬದಿಯ ಬದುಕು. ಈ ಗುಡ್ಸಲ್ ಬಿದ್ದೋಗಿತ್ತು ಮೊನ್ನೆ. ನಾನ್ ಸಾಲ ಮಾಡಿ 5,000 ರೂಪಾಯಿ ಸಾಲ ಮಾಡಿ ಕಟ್ಟಿಸ್ಕೊಂಡೆ. ಯಾರೋ ಹೇಳಿದ್ರು, ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರು, ನಾವು ಕಟ್ಟಿಸ್ಕೊಡ್ತೀವಿ, ನೀವೇನು ಭಯ ಬೀಳ್ಬೇಡಿ ಅಂತ ಹೇಳ್ಬಿಟ್ಟು ರೇಷನ್ ಕೊಟ್ಟಿ ಹೇಳ್ಬಿಟ್ಟು ಹೋಗಿದ್ರು. ಅವ್ರಿಗೆ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಹಂಗೆ ನಾವು ಒಬ್ಬರು ದುಡಿಬೇಕು, ತಿನ್ಬೇಕು, ಸಾಲ ತೀರ್ಸ್ಬೇಕು ಸ್ವಾಮಿ. ಅದು ಬಿಟ್ರೆ ನಮ್ದು ಇನ್ನೇನಿಲ್ಲ. ಅದಕ್ಕೆ ನಿಮ್ ತಲೆಗೆ ಸಾಕು ಅಂತ ತೀರ್ಮಾನ ಮಾಡ್ಬಿಟ್ರಾ? ಏನ್ ಮಾಡೋದು?
ಮಕ್ಳು ಕಲೀಲಿಲ್ಲ, ಕಲೀನಿಲ್ಲ ನೀವು ಕಲಿಸ್ಲಿಲ್ಲ. ಕಲಿಸ್ನಿಲ್ಲ, ನಮಗೆ ಸಾಕಾಗ್ಬಿಟ್ಟದೆ. ನೋಡಿ ಅವ್ರ ಶೆಡ್ಡನ್ನು. ಇದು ಈ ಬೆಂಗಳೂರು ಜಗತ್ತಿನ ನ್ಯೂಯಾರ್ಕ್ಗಿಂತ ಒಂದು ಗುಲ್ಗಂಜಿ ತೂಕ ಹೆಚ್ಚಿಗೆ ವಿಭಿನ್ನವಾಗಿ ವೈಭವದಿಂದ ಮೆರೆಯುತ್ತಿರ್ತಕ್ಕಂಥ ಬೆಂಗಳೂರಿನಲ್ಲಿ ಈ ಗುಡಿಸಲು ನಮಗೇನು ಅನ್ಸೋದೇ ಇಲ್ವಾ? ಸಂವೇದನೆನೇ ನಾವು ಕಳ್ಕೊಂಬಿಟ್ವ? ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಸ್ನೇಹಿತರೆ, ತಾಯಿ ಚಾಮುಂಡೇಶ್ವರಿ ಇವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಇವರ ಕಷ್ಟಗಳಿಂದ ಪಾರು ಮಾಡಲಿ. ಆ ತಾಯಿ ಎಲ್ಲರನ್ನೂ ನೋಡ್ತಾಳೆ, ಎಂತೆಂಥ ದೊಡ್ಡವ್ರನ್ನೆಲ್ಲ ನೋಡ್ತಾಳೆ. ಆ ತಾಯಿ ಇಂಥ ಬಡವರ ಕಷ್ಟನೂ ನೋಡಲಿ, ಅವರನ್ನು ಪಾರು ಮಾಡಲಿ, ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲಿ. ತಾಯಿ ಚಾಮುಂಡೇಶ್ವರಿ ಇವರನ್ನೆಲ್ಲರನ್ನೂ ಕಾಪಾಡಲಿ. ಬದುಕ ಬಂಡಿ ಇದು ಕೇವಲ ಟಿವಿ ಪರದೆಯ ಮೇಲೆ ಮೂಡಿಬರುವ ಒಂದು ಕಾರ್ಯಕ್ರಮವಲ್ಲ. ಇದು ನೈಜ ಜೀವನದ ಏರಿಳಿತಗಳ ಸುದೀರ್ಘ ಪಯಣ. ಇದು ರಸ್ತೆಯ ಬದಿಯಲ್ಲಿ ಕಾಣಸಿಗುವ ಜನಸಾಮಾನ್ಯರ ಕಥೆಯಲ್ಲ, ಬದಲಿಗೆ ರಸ್ತೆಯನ್ನೇ ಬದುಕಿನ ರಂಗವಾಗಿಸಿಕೊಂಡು ಪ್ರತಿ ನಿಮಿಷವೂ ಬದುಕಿಗಾಗಿ ಹೋರಾಡುತ್ತಿರುವ ಅಸಂಖ್ಯಾತ ಯೋಧರ ಬೆವರಿನ ಹನಿಗಳ ಸಾಕ್ಷ್ಯಚಿತ್ರ. ಎಷ್ಟೋ ಜನರ ಬದುಕಿನ ಯಶೋಗಾಥೆಯನ್ನು ತೆರೆದಿಡುತ್ತಾ ಇಂದು ಬದುಕ ಬಂಡಿ ತನ್ನ 50ನೇ ಸಂಚಿಕೆಯ ಮೈಲಿಗಲ್ಲನ್ನು ತಲುಪಿರುವುದು ಹೆಮ್ಮೆಯ ಸಂಗತಿ. ಕೊಡಿಯಾಲ ಗ್ರಾಮದ ಪದ್ಮಶಾಲಿ ನೇಕಾರರ ಸಹಕಾರ ಸಂಘದ ಕಟ್ಟಡದ ಮುಂದೆ ನಾನು ನಿಂತಿದ್ದೀನಿ. ಪದ್ಮಶಾಲಿಗಳು ಅಂದರೆ ನೇಕಾರರು ಅವತ್ತು ಎಷ್ಟು ವಿಜೃಂಭಣೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಮೈಸೂರು ಮಹಾರಾಜರಿಗೆ ಇಲ್ಲಿಂದ ಬಟ್ಟೆಗಳು ತಯಾರಾಗಿ ಹೋಗ್ತಾ ಇತ್ತು ಅಂದರೆ ಎಂಥ ಸಂಭ್ರಮದ ಸಂಗತಿ ಅಲ್ವೇನ್ರಿ? ಅದೇ ಸಂಭ್ರಮ ಇವತ್ತು ಉಳ್ಕೊಂಡಿದೆಯೇ? ನೇಕಾರರ ಬದುಕು ಹೇಗಿದೆ, ಅವರ ಬವಣೆ ಹೇಗಿದೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರ ಕೆಲಸ ಇಲ್ಲದೆ ಏನಾಗಿ ಹೋಗಿದ್ದಾರೆ, ಕೈಮಗ್ಗಗಳು ಎಲ್ಲಿ ಹೋದು ಇದ್ವಾ, ಪ್ರತಿಯೊಂದನ್ನು ನಾನು ನಿಮಗೆ ಒಳಗಡೆ ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಕೈಮಗ್ಗದ ಕಥೆ, ವ್ಯಥೆ ಅವ್ರ ಹತ್ರನೇ ಕೇಳೋಣ. ಸರ್ ನಾವು 40 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಗುಂಡಿ ಮಗ್ಗ ಅಂತಿದೆ, ಇವಾಗ ಇದು ಸ್ಟ್ಯಾಂಡ್ ಮಗ್ಗ. ಗುಂಡಿ ಮಗ್ಗ ಅಂತ ಭೂಮಿಲಿ ಗುಂಡಿ ತಗೊಂಡು ನೇಯ್ಗೆ ಮಾಡ್ತಾ ಇದ್ವಿ ನಾವು. ಇವಾಗ 40 ವರ್ಷದಲ್ಲಿ ಮಾಡ್ತಾ ಇದ್ದದ್ದು ನೇಯ್ಗೆ ಇವಾಗಿಲ್ಲ ಸರ್. ಸ್ವಲ್ಪ ನೇಕಾರ ಹೆಣ್ಮಕ್ಳು, ಇವಾಗ ನಾನು ಗುರು ಆಗಿ ಹೆಣ್ಮಕ್ಳಿಗೆ 1 ತಿಂಗಳಿಂದ ಕಲಿಸಿದ್ದೀನಿ. ಗುಂಡಿ ಮಗ್ಗದಲ್ಲಿ ಸರ್ ಫಸ್ಟ್ ಕ್ವಾಲಿಟಿ, ಅದಕ್ಕೆ ಹಗ್ಗ ಹಾಕತ್ತೀವಿ. ಎಂಥ ಹಗ್ಗ ಅಂದರೆ ಇಷ್ಟಪ್ಪ ಹೆಸ್ರೆ ಸರ್. ಹಗ್ಗ ಹಾಕತ್ತೀವಿ, ಹಗ್ಗ ಹಾಕೊಂಡು ತುಂಬ ಟೈಟ್ ಮಾಡಿಕೊಂಡು ಇದಿದೆಯಲ್ಲ ಸರ್, ಇದು ಜೋರಾಗಿ ಹೊಡಿತೀವಿ. ಇದು ಜೋರಾಗಿ ಹೊಡೆದಾಗ ಹಿಂಗೆ ಕೂಡ್ಕತ್ತದೆ ಬಟ್ಟೆ, ಹಿಂಗೆ ಕೂಡ್ಕತ್ತದೆ, ಫಸ್ಟ್ ಕ್ವಾಲಿಟಿ ಬರ್ತದೆ. ಈಗ ಎಲ್ಲ ಪವರ್ ಲೂಮ್ ಬಂದುಬಿಟ್ಟಿದೆ, ಎಲ್ಲ ಸುಲಭ. ಇದು ಪವರ್ ಲೂಮಲ್ಲಿ ಬ್ರೇಕ್ ತಳ್ಳಿದ್ರೆ ಓಡ್ತದೆ. ನಮ್ಮ ಕೈ ಮಗ ಹಂಗಲ್ಲ. ಇವಾಗ ಕುಚ್ಚು ಎಳಿಬೇಕು, ಕೈ ಹೊಡಿಬೇಕು, ಕಾಲು ಹೊಡಿಬೇಕು, ಬುದ್ಧಿ, ಪ್ರತಿಯೊಂದು ಬಾಡಿ ವರ್ಕ್ ಮಾಡ್ತದೆ. ರಾಜ್ಕುಮಾರ್ನ ವೀರಪ್ಪನ ಹಿಡ್ಕೊಬೋದ್ನಲ್ಲ ಸರ್, ಆವಾಗ ಅಷ್ಟು ಬಿದ್ದಿರೋ ಬಜಾರು ಇನ್ನೂ ಎದ್ದಿಲ್ಲ ಸರ್. ಆವತ್ತು ಬಿದ್ದದ್ದು ಬಜಾರು 25 ವರ್ಷ ಆಯ್ತು. 25 ವರ್ಷ ಆವತ್ತು ಬಿದ್ದಿರು. ಆವಾಗಿಂದ ಚೆನ್ನಾಗಿದೆ ಸರ್. ವೀರಪ್ಪನ ರಾಜ್ಕುಮಾರ್ನ ಹೇಳ್ಕೋಕೆ ಮುಂಚೆ ನಾವು ಇಂಥ ಬಟ್ಟೆ ಹಾಕ್ತಿರ್ಲಿಲ್ಲ ಸರ್. ಈಗ ನಮಗೆ ಸ್ವಲ್ಪ ತೊಂದರೆ ಆಗಿದ್ದರಿಂದ ಈ ಬಟ್ಟೆ ಹಾಕ್ತಾ ಇದ್ದೀವಿ ಅಷ್ಟೇ. 25 ವರ್ಷದಿಂದ ನಾವು ಡೈಲಿ ರೇಷ್ಮೆ ಬಟ್ಟೆ, ರೇಷ್ಮೆ ಪಂಚೆ ಎಲ್ಲ ಹಾಕೊಂಡು ಚೆನ್ನಾಗಿದ್ವಿ. ಇವಾಗ ಬಜಾರಿಲ್ಲ. ಇವಾಗ ಒಬ್ಬ ಮಗ ಇದ್ದಾನೆ, ಓದಿಸ್ಬೇಕು, ಅವನಿಗೆ ಜೀವನ, ಅವ್ನ ಭವಿಷ್ಯ ಇಟ್ಬೇಕು ಅಂದ್ರೆ ನಾವು ಬಟ್ಟೆಗಳು ಹಾಕೊಂಡು ಸೋಕೆ ಮಾಡೋಕ್ಕಾಯ್ತದ?
ಈಗ ಇನ್ನೂ ಎಷ್ಟು ವರ್ಷ ಮಾಡಬೇಕು ಅಂತಿದ್ದೀರ ಅಂತ? ಸರ್ ನಮ್ಮ ಶಕ್ತಿ ನಮ್ಗೆ ಈಗ 60 ವರ್ಷ ಸರ್. ಇನ್ನೂ ನಮ್ಮ ಶಕ್ತಿ ಇರೋ ಗಂಟ ನಮ್ಮ ಹುಡುಗ ಬ್ಯಾಡ ಕಣಪ್ಪ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತಂದ್ರು ಅವನ ಕೈಯಲ್ಲಿ ನಾವು ಒಂದು ಪೈಸದಲ್ಲಿ ಒಂದು ತುತ್ತು ಅನ್ನ ತಿನ್ನಲ್ಲ. ನಾವೇ ಗೇದು ನಾವೇ ತಿಂತೀವಿ. ನಾವು ಜೀವ ಕೊನೆ ಉಸಿರಿಡೋ ಗಂಟನೂ ಇದೇ ಕೆಲಸ ಮಾಡ್ಕೊಂಡು ನಾವು ಜೀವ ಬಿಡ್ತೀವಿ. ಪದ್ಮ ಅಂದರೆ ಹೂವು ಸರ್, ಕಮಲ ಹೂವು. ಆ ಹೂವಿಂದ ಬರೀಂಥ ಮಕ್ಕಳು ನಾವು. ಅದರಿಂದ ನಾವು ಈ ಕುಲಕಸಬದಲ್ಲಿ ಎಷ್ಟೋ ಜನ ಜೀವ ಬಿಟ್ಬಿಟ್ಟಿದ್ದಾರೆ. ಜೀವ ಬಿಟ್ಟರೂ ಕೂಡ ನಾವು ಈ ಕೆಲಸ ಬಿಡಲ್ಲ. ನಮ್ಮ ನೇಯ್ಗೆ ಮಾಡೋರು ಎಲ್ಲ ನೇಯ್ಗರನ್ನ ಉದ್ಧಾರ ಮಾಡಿದ್ರೆ ಒಂದೊತ್ತು ತಿನ್ನು ಕೂಳು 2 ಹೊತ್ತು ಕೊಟ್ಟರೆ ಸಾಕು. ಬಜಾರು ಎಲ್ಲ ಬಿದ್ದೋಗಿ ನಮಗೆ ಕಣ್ಣೀರಲ್ಲ ಸರ್, ನಮ್ಮ ಹತ್ರ ಕಣ್ಣೀರು ಬರಲ್ಲ ಸರ್, ರಕ್ತ ಬರ್ತಾ ಇದೆ ನಮಗೆ. ನಮ್ಮನ್ನೊಬ್ಬರನ್ನೇ ಅಲ್ಲ, ಇಡೀ ನಮ್ಮ ನೇಗಾರರು ಇದನ್ನೆಲ್ಲ ಕೇಳಿದ್ರು ನಾನೇನು ಹೇಳಿದ್ದೀನಿ ಅದನ್ನೇ ಹೇಳ್ತಾರೆ. ನಮ್ಮ ನೇಕಾರರ ಕತೆ ತುಂಬಾ ಚಿಂತಾಜನಕ ಆಗಿಬಿಟ್ಟಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ನೇಕಾರರ ದುಃಖ, ದುಮ್ಮಾನ, ಬವಣೆ, ಸಂಕಷ್ಟ ಅವರನ್ನು ನೋಡ್ತಾ ಇರುವಾಗ ನನಗೆ ಯಾಕಪ್ಪ ಭಗವಂತ ಇವ್ರಿಗೆ ಮಾತ್ರ ಈ ಥರ ಕಷ್ಟ ಕೊಟ್ಟಿದ್ಯಾ ಅಂತ ಅನಿಸ್ಬಿಡುತ್ತೆ. ಹೃದಯ ಕರಗುವಂಥ ಸನ್ನಿವೇಶಗಳು. ಸರ್ಕಾರ ಇವ್ರ ಕಡೆ ಕಣ್ ತೆಗಿಲಿ, ಕೈಮಗ್ಗ ನೇಕಾರರ ಬದುಕು ಹಸನಾಗಲಿ. ಈ ಕಾರ್ಯಕ್ರಮದ ಪ್ರತಿ ಸಂಚಿಕೆಯು ಒಂದೊಂದು ಜೀವನ ಪಾಠ. ನಾವು ಕಡಲ ಕವಾಟದಲ್ಲೇ ನೆಲೆಯೂರಿರುವ ದಿಟ್ಟರ ವಿವಿಧ ಕಾಯಕ ಕಲ್ಪನೆಗಳನ್ನು ಚಿತ್ರಿಸಿ ತೋರಿಸಿದ್ದೇವೆ. ಮುರುಕು ಮನೆಗಳಲ್ಲಿ ಭವಿತವ್ಯದ ಕನಸಿನ ಅರಮನೆಯನ್ನು ಕಟ್ಟುವವರನ್ನು ಮಾತನಾಡಿಸಿದ್ದೇವೆ. ಬದುಕ ಬಂಡಿ. ಇವತ್ತು ನಾನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿಗೆ ಬಂದಿದ್ದೀನಿ. ಒಂದು ಗ್ರಾಮ ಇದೆ, ಆ ಗ್ರಾಮದ ಹೆಸರೇ ವಿಶೇಷ ಕಣ್ರಿ. ಗ್ರಾಮದ ಹೆಸರು ವಿಶೇಷ ಅಲ್ವಾ? ಇಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಕೃಷಿ ಇದೆಯಲ್ಲ, ಒಂದು ಉದ್ಯಮ ಇದೆಯಲ್ಲ, ನೀರಿನ ಬೇಸ್ಡ್, ವಾಟರ್ ಬೇಸ್ಡ್ ಉದ್ಯಮ ಇದೆಯಲ್ಲ, ಅದೇ ಒಂದು ವಿಶೇಷವಾದಂಥದ್ದು. ನೀವು ನೋಡಿದರೆ ಗ್ರೇಟು, ನೋಡಿಲ್ಲ ಅಂದರೆ ನಿಮಗೊಂದು ಹೊಸ ರೀತಿಯ ಒಂದು ಉದ್ಯಮವನ್ನು, ಖಾದ್ಯವನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ನೀವು ಕನಸಿನಲ್ಲಿಯೂ ನೆನೆಸದಂಥ ಒಂದು ಸ್ವಾದಿಷ್ಟ ಕರಾವಳಿಯ ತಿನಿಸು ಇದು. ನೋಡಿ ಇಲ್ಲಿ ಏನದರ್ಮಿ, ಇದು ಕಪ್ಪೆ ಚಿಪ್ಪು ಶಂಕು ಥರ ಕಾಣ್ತಾ ಇದೆ. ರಿಲೇಟಿವ್ಲಿ ಆ ಥರನೇ ಇದೆ. ಹೇಳಿ, ಇದೇನಿದು ಅಂದರೆ? ಇದು ಪತ್ತೇಲಿ ಕೃಷಿ ಮಾಡೋದು ನಾವು. ಈಗ ಈಗ ಸಣ್ಣ ಮರಿ ಎಷ್ಟೇ, ಈಗ ನಾವು ಸಂಗತಿತ್ತು ಹೆಂಗಸರಿಗೆಲ್ಲ ಒಂದು ಕೆಲಸ ಕೊಟ್ಟು ಉದ್ಯೋಗ ಕೊಟ್ಟು ಅದು ಈಗ ಬಳ್ಳಿಯಲ್ಲಿ ಹಾಕಿ ಈ ಥರ ಬಳ್ಳಿ ಮಾಡಿ ಈಗ ಸಣ್ಣದಷ್ಟೇ, ಈಗ ಚಿಕ್ಕದಷ್ಟೇ. ಅದು ಒಂದು ವಾರ ಆದ್ರ ಮೇಲೆ ಬಟ್ಟೆ ಎಲ್ಲ ಬಿಟ್ಟೋದು ಸರ್. ಬಿಟ್ರ ಮೇಲೆ ಅದು ದೊಡ್ಡದಾಗತ್ತೆ. ದೊಡ್ಡದಾಗಿ ಒಂದು 6 ತಿಂಗಳು ಬೇಕು ಅದಕ್ಕೆ. ದೊಡ್ಡದ 6 ತಿಂಗಳಾದ್ಮೇಲೆ ನಾವು ಕೇರಳ ಪಾರ್ಟಿಗೆ, ಗೋವಾ ಪಾರ್ಟಿಗೆಲ್ಲ ಎಲ್ಲಿಂದ ತರ್ತೀರಾ ನೀವು ಇದನ್ನ? ಇದು ಕೇರಳದಿಂದ ತರಿಸೋದು. ನೋಡಿ ಸ್ನೇಹಿತರೆ, ಶಾರದಾ ಅವರು ಹೇಳಿದಂತ ಪಚ್ಚಾಲೆ ಕೃಷಿಯ ಒಂದು ನೋಟ ಇದು. ಒಂದು ವಾರ ಆದ್ಮೇಲೆ ಈ ಬಳ್ಳಿ ಎಲ್ಲ ಬಿಡುತ್ತೆ, ಬಟ್ಟೆ ಎಲ್ಲ ಹೋಗುತ್ತೆ, ಬಟ್ಟೆ ಎಲ್ಲ ಒಟ್ಟೋಗುತ್ತೆ. ಹೋದ್ರ ಮೇಲೆ ಖಾಲಿ ಮಳಿ ಮಾತ್ರ ಇರುತ್ತೆ, ಅದು ದೊಡ್ಡದಾಗುತ್ತೆ. ಇದೊಂದು 5 ತಿಂಗಳು ಬೇಕು ಸರ್, 5-5.5 ತಿಂಗಳು ಬೇಕು. ಇದೇ ನೀರಿದೆ, ಅದಕ್ಕೆ ಆಹಾರ, ನೀರಲ್ಲೇ ಆಹಾರ. ಅಲ್ಲಿ ಏನ್ ಸಿಗುತ್ತೆ ಅದೇ ತಿನ್ಕೊಂಡು ಬೆಳೆಯುತ್ತೆ. 1000 kg ಮಳೆ ತಂದಿದ್ದೀರಾ, ಈಗ ಪಚ್ಚಾಲೆ ತಗೊಂಡ್ಬಂದಿದ್ದೀರಾ. ಇದು ಈ ತರ ಈ ಬಳ್ಳಿ ಕಟ್ಟಕ್ಕೆ ಎಷ್ಟು ದಿನ ಬೇಕು ನಿಮಗೆ? 1000 kgನ
ಅದು ಎಷ್ಟು ನಮ್ಗೆ ಎಷ್ಟು ಮಳೆ ಬರುತ್ತೋ ಅಷ್ಟೇ ಜನ ಹೇಳು ಸರ್, ಮತ್ತೆ ಅದು ಇಡ್ಲಿಕ್ಕಿಲ್ಲ, ಅದು ಒಂದೇ ದಿನದಲ್ಲಿ ಮುಗಿಸ್ಬೇಕು, ತಗೊಂಡೋಗಿ ನೀರಲ್ಲಿ ಬಿಟ್ಟು ನೀರಲ್ಲಿ ಬಿಡ್ತಾರೆ. ಅದ್ರ ಪಾಡಿಗೆ ಅದು ಬೆಳೀತಿರುತ್ತೆ, ಅದೇನಿಲ್ಲ. ನೀರು ಚಾಯಿ ನೀರು ಮತ್ತೆ ಸ್ವಲ್ಪ ಮಳೆ ಜಾಸ್ತಿ ಚಪ್ಪಿ ನೀರೆಲ್ಲ ಬಂದ್ರೆ ಸ್ವಲ್ಪ ಹಾಳಾಗುತ್ತೆ. ನೆರೆ ಎಲ್ಲ ಬರುತ್ತಲ್ಲ, ಜಾಸ್ತಿ ಮಳೆ ಬರುತ್ತಲ್ಲ, ಆವಾಗ ಹಾಳಾಗುತ್ತೆ. ಇದನ್ನ ನೀರಲ್ಲಿ ಮುಳುಗಿಸಿ ತೆಗೆಯೋದ್ರ ಹೊರಗೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ? ಸುಮಾರು ಆಗುತ್ತೆ ಸರ್, 3-4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಷ್ಟು ದುಡ್ಡು ವಾಪಸ್ ಬರುತ್ತಾ? ಇನ್ನು 2 ವರ್ಷ ಆಯ್ತು ನಷ್ಟ, ಈ ವರ್ಷ ಒಂದು ಹಾಕಿತ್ತು, ಆಗಿ ಬಿಡುವುದು ಅಷ್ಟೇ. ವರ್ಷದಿಂದ ಲಾಸ ನಡೀತಾ ಇದೆಯಲ್ಲ, ಯಾವ ಗ್ಯಾರಂಟಿ ಮೇಲೆ ಈ ಸರಿ 4 ಲಕ್ಷ ರೂಪಾಯಿ ಆಗ್ತಾ ಇದ್ದೀರಾ? ಏನೋ ದೇವ್ರಿಚ್ಛೆ, ನಮ್ದು ಏನಿಲ್ಲ ಸರ್. ಏನು ಗಿಸ್ಲಿಲ್ಲ ಹಂಗಾರೆ 20 ವರ್ಷದಲ್ಲಿ? ಏನು ಅಂದರೆ ಸಾಲ ಮಾಡೋದು, ಅದಕ್ಕೆ ತೀರಿಸೋದು, ಮತ್ತೆ ಏನಾದರೂ ಜೀವನಕ್ಕೆ. ಈ ಸೈಕಲಿಂದ ಈಚೆ ಬರಲೇ ಇಲ್ಲ? ಇಲ್ಲ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ವ್ಯವಸಾಯ ಮನೆ ಮಂದಿ ಸಹಾಯ ಅಂತ ನಿಮಗೆ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದು ಬಯಲು ಸೀಮೆಯದ್ದಾಗಿರ್ಬೋದು, ಕರಾವಳಿಯದ್ದಾಗಿರ್ಬೋದು, ಎಲ್ಲ ವ್ಯವಸಾಯ ಮಾಡುವಂಥವ್ರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ವ್ಯವಸಾಯವನ್ನು ಮಾಡ್ತಾರೆ. ನಮ್ಮ ಥರ 9 to 5 ಆಫೀಸ್ಗೆ ಹೋಗ್ಬಿಟ್ಟು 1ನೇ ತಾರೀಕು ಆದ ತಕ್ಷಣ ನಮಗೆ ಮೆಸೇಜ್ ಬಂದ್ಬಿಡ್ತು ಸ್ಯಾಲ್ರಿ. ಜೀವನವನ್ನು ಪಣಕ್ಕಿಡ್ತಾರೆ ಇವರೆಲ್ಲ, ಜೀವನವನ್ನು ಪಣಕ್ಕಿಟ್ಟು ಇವರು ಇದನ್ನು ತಗೊಳ್ತಾರೆ. ಮತ್ತು ಕೊನೆಗೆ ನಿಮಗೆ ರುಚಿಕರವಾದಂಥ ಪಚ್ಚಾಲೆಯನ್ನು ಕೊಡ್ತಾರೆ. ಕಬಾಬು, ಚಿಲ್ಲಿ ಅಲ್ವಾ? ಹೌದು ಸರ್. ಅದೇ ಮಾಂಸನಾ? ಇದೇ ಮಾಂಸ ಸರ್. ಇದನ್ನ ತೆಗೆದ್ಬಿಟ್ಟು ಬರೀ ಮಾಂಸನ ಬೇಯಿಸೋದು ಅಷ್ಟೇನಾ? ಹೌದು ಸರ್. ಅಲ್ಲ, ಇದು ಬೇಯಿಸೋದಲ್ಲ ಸರ್, ಇದು ಇದೇ ಬೇಯಿಸೋದು, ಇಡೀ ಬೇಯಿಸೋದು. ಅದನ್ನ ಇಡೀ ಬೇಯಿಸೋದು? ಹಾಂ, ಇಡೀ ಬೇಯಿಸಿ ಮಾಂಸ ತೆಗೋದು. ಇದು ಬಿಟ್ಟು ಬೇರೆ ಏನು ಮಾಡಬೇಕು ಅನ್ಸಲಿಲ್ಲ ನಿಮಗೆ? ಸಾಕಪ್ಪ ಇದು ನಡೀರಿ ಹೋಗೋಣ ಸಿಟಿ ಕಡೆಗೆ ಅಂತ ಅನ್ಸಲಿಲ್ಲ? ಇಲ್ಲ ಸರ್, ನಮ್ಮೂರೇ ನಮ್ಗೆ ಲೈಕ್ ಅಲ್ಲ ಸರ್, ನಮ್ಮೂರೇ ನಮ್ಗೆ ಒಳ್ಳೇದಲ್ಲ, ನಮ್ಮ ಉದ್ಯೋಗ ನಮ್ಗೆ ಲೈಕ್ ಅಲ್ಲ. ಇದೊಂದೇ ಅಲ್ಲ ಸರ್, ಒಳಗೆ ಕಪ್ಪು ಚಿಪ್ಪಿ ತರ್ಲಿಕ್ಕೆ ಹೋಗ್ತೇವೆ, ಮತ್ತು ಕಳಿನ ಮಾಂಸ ತರ್ಲಿಕ್ಕೆ ಹೋಗ್ತೇವೆ. ಇದೊಂದೇ ಅಲ್ಲ, ಏಡಿ ಹಿಡಿಕೆ ಹೋಗುತ್ತೆ. ಪಚ್ಚಾಲೆ ಕೃಷಿ ಅನ್ನೋದು ಮಾಸ್ ಹೋಗದೆ ಇರಲಿ, ಇದು ದಿನದಿಂದ ದಿನಕ್ಕೆ ಹೆಚ್ಚಲಿ. ನಾವೆಲ್ಲ ಇದನ್ನು ತಿಂದು ಇವರ ಉದ್ಯಮವನ್ನು ಬೆಳೆಸೋಣ. ಏನಂತೀವಿ? ನಶಿಸಿ ಹೋಗುತ್ತಿರುವ ಕರಕುಶಲ ಕಲೆಗಳ ಹಾಗೂ ಕಲಾವಿದರತ್ತ ತಮ್ಮ ಗಮನ ಸೆಳೆದಿದ್ದೇವೆ. ಎಲ್ಲೆಡೆ ಹೆಸರುವಾಸಿಯಾದ ಉತ್ಪನ್ನಗಳ ತಯಾರಿಕರ ಮಡಿಲ ಬೇಗೆಯನ್ನು ಅರಿತಿದ್ದೇವೆ. ಇವತ್ತು ನಾವು ತಾಲೂಕು ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಮೆಡ್ಲೇರಿ ಗ್ರಾಮದಲ್ಲಿದ್ದೀವಿ. ಬದುಕ ಬಂಡಿ ಬದುಕ ಬಂಡಿ. ಸರ್ ನಮಸ್ಕಾರ. ರಾಣೆಬೆನ್ನೂರ ಕುರಿ ಸಾಕಾಣಿಕೆ ಸಂಘದ ಅಧ್ಯಕ್ಷರು ನೀವು. ಈಗ ನಾವು ಅಲ್ಲಿ ನೋಡಿದ ಕಂಬಳಿ ಅವ್ರು ನೇಯ್ತಾ ಇದ್ರು, ಅದಕ್ಕೆ ಮುಂಚೆ ಕುರಿ ಉಣ್ಣೆ ಹೆಂಗ್ ತೆಗಿತೀರಿ? ಮಿಷನಿಂದ ಕಟ್ ಮಾಡಿಸ್ತದ್ರಿ. ಮಿಷನಿಂದ ಕಟ್ ಮಾಡಿಸ್ತೀರಾ? ಎಲ್ಲ ಕತ್ರಿ. ಒಂದು ಕುರಿಗೆ ಒಂದು ಸಲ ನೀವು ತೆಗೆದ್ರೆ ಎಷ್ಟು ಉಣ್ಣೆ ಸಿಗುತ್ತೆ? ಒಂದು 2 kg ಸಿಗ್ತೈತೆ. ಅದು ಚೆನ್ನಾಗಿ ಕುರಿ ಬೆಳವಣಿಗೆ ಇದ್ರೆ. ಈಗ ಒಂದು ಈ ಥರದ್ದು ಒಂದು ಫುಲ್ ಕಂಬಳಿ ನೇಯಕ್ಕೆ ಎಷ್ಟು kg ಉಣ್ಣೆ ಬೇಕು? 10 kg ಉಣ್ಣೆ ಬೇಕು. ಈಗ ನೀವು ಸಾಕಿರೋ ಕುರಿಗಳನ್ನೇ ತೆಗೆದು ಉಪಯೋಗಿಸ್ತೀರಾ ಅಥವಾ ಹೊರಗಡೆಯಿಂದನೇ ಉಣ್ಣೆ ತರ್ತೀರಾ? ಹೊರಗಡೆಯಿಂದ ತರಿಸ್ತಾರೆ. ಅಂದರೆ ಈಗ ಕುರಿ ಉಣ್ಣೆನ ನೀವು ತೆಗಿತೀರಾ ಅಥವಾ ಹೊರಗಡೆಯಿಂದ ತರಿಸ್ತೀರಲ್ಲ, ಬರೀ ಕಂಬಳಿ ನೇಯಕ್ಕೆ ಮಾತ್ರ ಉಪಯೋಗಿಸ್ತೀರಾ? ಹೌದ್ರಿ, ಕಂಬಳಿ ಯಾಕೆ ಮಾತ್ರ ಉಪಯೋಗಿಸ್ತೀರಾ? ಹೌದ್ರಿ. ಅದು ಒಂದು ಕಂಬಳಿ ರೆಡಿಬೇಕಂದ್ರೆ ಒಂದು 4-5 ಜನಕ್ಕೆ ಕೆಲಸ ಸಿಗ್ತೈತೆ. 4-5 ಜನ? ಹ್ಞೂ ರೀ. 4-5 ಜನ 3 ದಿವಸ ಕೆಲಸ ಮಾಡಿದ್ರೆ ಒಂದು ಕಂಬಳಿ ಆಗುತ್ತೆ. ಹೌದಾ? ನೀವು ಕಾಶ್ಮೀರ್ಗೆ ಸಹ ಬರೀ ಇದೊಂದು 1 ಗಂಟೆ ಹೊರಟೋಗ್ಬೋದು, ಅಷ್ಟು ಬೆಚ್ಚಗಿದೆ ಇದು. ಈ ಡಿಸೈನ್ ಕಂಬಳಿಗೆ ಎಷ್ಟು ಬೆಲೆ ನಿಮ್ಮ ಸಂತೆಯಲ್ಲಿ? ನಮ್ಮ ಸಂತೆಯಲ್ಲಿ ಮಾರ್ತೈತೆ ರೀ, ಒಂದು 4,000 ಮಾರ್ತೈತಿ. ಪ್ಲೇನ್ ಕಂಬಳಿ 5,000-6,000 ಮಾರ್ತೈತೆ ರೀ. ಹೆಚ್ಚಿನ ಪ್ರಮಾಣ ಅಂದ್ರೆ ಪೂಜೆಗೆ. ಮೇಡ್ಲೇರಿ ಬೀರಪ್ಪ ಅಂದರೆ ಕಂಬಳಿದ್ರೆ ಬೀರಪ್ಪ. ಕಂಬಳಿ ಹಾಕ್ಯಂದು ಬಂಡ್ರ ಹಚ್ಚಿ ಮನೆಗೊಳಗ ನಾವು ಏನೇ ಒಂದು ಹೋಮ ಮಾಡಿಸ್ತೇವೆ, ಏನೋ ಒಂದು ಮಾಡಿಸ್ತೇವಂದ್ರೆ ಆ ಕಂಬಳಿದ್ರೆ ಮಾತ್ರ. ಜವಾರಿ ಕುರಿಗೂ ಆಂಧ್ರ ಕುರಿಗೆ ಏನು ವ್ಯತ್ಯಾಸ? ಅದು ಮಾಂಸ ತೂಕ ಬರ್ತೈತೆ ರೀ. ಅವರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ಚಲೋ ಮಾರಾಟ ಐತ್ರಿ. ನಮಗೆ ಕಂಬಳಿ ನೇಯರಿಗೆ ಏನಂದ್ರೆ ಅದು ಇದು ಉಣ್ಣಿ ಬರಲ್ಲ ರೀ. ಈಗ ಜವಾರಿ ಕುರಿ ಉಳ್ಕೊಂಡಿದ್ದಾವ ಹೊರಟೋಗಿದ್ದಾವ? ಭಾಳ ಕಡಿಮೆ ಆಗುತ್ತೆ ಜವಾರಿ ಕುರಿ. ಭಾಳ ಕಡಿಮೆ. ಈಗ ನೆಕ್ಸ್ಟ್ ಮುಂದಾನ ಕಾಲಕ್ಕೆ ಕುರಿ ಉಣ್ಣೆ ಬೇಕು ಅಂದ್ರೆ ಎಲ್ಗೋಬೇಕಂದ್ರೆ ಸರ್
ಇಲ್ಲ ಅಂದ್ರೆ ನಾವು ದಂಧೆ ಬಿಡ್ಬೇಕು, ಸಿಗಲ್ಲ. ಕೇಳಿದ್ರಲ್ಲ ಸ್ನೇಹಿತರೆ, ಕಾಲದ ಹೊಡೆತಕ್ಕೆ ಸಿಕ್ಕಿ ನಮ್ಮ ಗುಡಿ ಕೈಗಾರಿಕೆಗಳೆಲ್ಲ ನಾಶವಾಗುತ್ತಿರತಕ್ಕೆ ಸಾಕ್ಷಿ. ಮಿಷಿನ್ ಕಂಬಳಿ ಅಂದ್ರಲ್ಲ, ಅದೆಂಗೆ ಮಾಡೋದು? ಅದು ಸರ ಅದಕ್ಕೆ ನಮ್ಮಂತ ಈ ಒರಿಜಿನಲ್ ಕ್ವಾಲಿಟಿದು ನೂಲು ಏನು ಹೋಗಲ್ಲ. ಅವ್ರು ಬೇರೆ ಬೇರೆ ಎಲ್ಲ ನಮ್ನಿ ನೂಲು ಹಾಕ್ತಾರ, ಅದಕ್ಕೆ ಗೋಲ್ರೇಜ್ ಹಾಕ್ತಾರ ಅವರು. ಹೌದಾ? ಹಾಂ, ಅದಕ್ಕೆ ಈ ಸುರತ್ ಕಲ್ಲಿದ್ದ ಎಷ್ಟೇಜ್ ಬಟ್ಟಿದು ಎಲ್ಲದು ಬರ್ಬೋದು. ಈ ರಗ್ ರೆಡಿ ಆದಂಥ ಎಷ್ಟೇಜ್ ಅದಕ್ಕೆ ಹೋಗ್ಬೋದು. ಸ್ವಲ್ಪ ಕುರಿ ಉಣ್ಣಿದ್ರು ಅದಕ್ಕೆ ಏನೋ ಒಂಥರ ಎಲ್ಲ ಐಟಮ್ಗಳು ಇರ್ತೈತಿ. ಅದನ್ನೆಲ್ಲ ಹಾಕಿ ಅದಕ್ಕೆ ಗೋಡ್ರೇಜ್ ಹಾಕಿಬಿಡ್ತಾನ. ಅದನ್ನ ಹಾಕಿ ಅಗ್ದಿ ಕಲರ್ ಮಾಡಿ ಅದನ್ನ ಕಂಬ್ಳಿ ರೆಡಿ ಮಾಡ್ತಾನೆ ರೀ. ಅದ್ರ ನೀರಿಗೆ ಹಾಕಿದ್ರೆ ಮಾತ್ರ ಅದ್ ಮ್ಯಾಗಿನ ಕಲರ್ ಹೋಗ್ತೈತಿ. ನಮ್ದು ಇದು ಜವಾರಿ ಕಂಬ್ಳಿ ಐತಲ್ಲ, ನೀನು 20 ವರ್ಷ ಮಟ್ಟ ಕಲರ್ ಹೋಗಲ್ಲ. ನೀನು ಇನ್ನೂ ಬಳಸಿದಷ್ಟು ಬಳಕೆ ಬರ್ತೈತಿ, ಸ್ಮೂತ್ ಅಂತ ಆಕೈತಿ, ಚಳಿ ಅನ್ಸೋದಿಲ್ಲ. ಅದು ಹಂಗಲ್ರಿ. ಅದನ್ನ ಮಕ್ಕದ ಮ್ಯಾಗ ಹಾಕ್ಯಂದೆ ಅಂದ್ರೆ ಸ್ಮೆಲ್ಲಿಗೆ ಮನುಷ್ಯಾಗ ಜಡ್ ಬರೋ ಅಂಥದ್ದು ಒಂದು ಸಾಧ್ಯತೆ ಐತ್ರಿ. ಇದು ಹಾಕೊಂಡ್ಬಿಟ್ರೆ ನನಗೀಗ ಸೆಕೆ, ಈಗ ಬಟ್ಟೆ ಬಿಚ್ಚಬೇಕು ಅನ್ನೋಷ್ಟು ಸೆಕೆ ಬರೀ ಒಂದು ಕಂಬಳಿನ ಮೈ ಮೇಲೆ ಹಾಕೊಂಡು ಇದಕ್ಕೆ ಸಿಗ್ತಾ ಇದೆ. 4-5 ಜನ 4 ದಿನ ಶ್ರಮ ವಹಿಸಿ ಒಂದು ಕಂಬಳಿನ ತಯಾರಿಸ್ತಾರೆ. ಅದಕ್ಕೆ ಮಾರ್ಕೆಟ್ ಇಲ್ಲ ಅಂತಂದರೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವೇನ್ರಿ? ಕೈ ಕೆಲಸ ಹೊರಟೋದ್ರೆ ಇನ್ನೊಬ್ಬರಿಗೆ ಬರೋದಿಲ್ಲ, ನೆನಪಿರಲಿ. ಈ ಕರಕುಶಲತೆ ಏನಿದೆ, ಈ ಸ್ಕಿಲ್ ಏನಿದೆ, ಇವ್ರ ಕೈಗಳಲ್ಲಿ ಮಾತ್ರವೇ ಇದೆ. ಇವ್ರು ಹೊರಟೋದ್ಮೇಲೆ ಅದು ಇನ್ನೊಂದಿಲ್ಲ. ಅದನ್ನು ನಾವು ಉಳಿಸ್ಕೋಬೇಕಲ್ಲ. ನಿಂಗಪ್ಪನವ್ರು ಏನಿದು? ಇದು ಕಂಬ್ಳಿ ಬಾವುಟ ಅಂತೇಳಿ ಸರ್. ಅದ ಗಾಂಧಿ ತಾತನ ಬಾವುಟ ಅಂತೇಳಿ ಮೇಡ್ಲೇರಿ ಬೀರಪ್ಪನ ಬಾವುಟ ಇದ್ರ ಸರ. ಇದು ಇಲ್ದಾನ ನಮ್ಮ ದೇವ್ರು ಹೊರ್ಯಾಕ ಹೋಗಲ್ಲ ಸರ. ಇದನ್ನೆಲ್ಲ ನಾವು ಕೈಯಿಂದ ರೆಡಿ ಮಾಡ್ಯಾವ್ರಿ, ಬಾವುಟ ಟೈಪ ಮಾಡ್ಯಾವ್ರಿ. ಮೇಡ್ಲೇರಿ ಬೀರಪ್ಪನ ಬಾವುಟ ರೀ. ಎಷ್ಟು ಕೆಜಿ ಬಂಗಾರ ಹಾಕ್ಯಾರ ಅಂದ್ರೂ ಇದು ಬಾವುಟನ ಮುಖ್ಯ ರೀ. ಇದೇ ಮುಖ್ಯ. ಇದಕ್ಕೆ ನಮ್ಮಲ್ಲಿ ಏನಂತೇವೆ ಅಂದ್ರೆ ನಿಶೇನಿ ಅಂತ ಹೇಳ್ತಾರೆ. ಇದ್ದ ಆಳವತ್ನಾಗ ಒಂದು ತರ ಇದಕ್ಕೆ ಕಟಿಯಂದು ಹೋದಂಗ್ರಿ. ನೋಡಿ ಸ್ನೇಹಿತರೆ, ನಮ್ಮ ಇತಿಹಾಸದಲ್ಲಿ ಯಾವುದೇ ರಾಜರಿಗೆ, ಯಾವುದೇ ದೇವರಿಗೆ ಒಂದೊಂದು ನಿಶಾನಿ ಇರುತ್ತೆ, ಒಂದು ನಿಶಾನಿ ಧ್ವಜ ಅಂತ ಇರುತ್ತೆ. ಎಲ್ಲದಕ್ಕಿಂತ ಮೊದಲು ಈ ನಿಶಾನಿ ಧ್ವಜ ಹೋಗುತ್ತೆ. ಈ ನಿಶಾನಿ ಧ್ವಜ ಹೋಯ್ತು ಅಂದ್ರೆ ಹಿಂದೆ ಬೀರಪ್ಪ ಬರ್ತಾ ಇದ್ದಾನೆ ಅಂತ ಅರ್ಥ. ಹೌದ್ರಿ, ಹೌದ್ರಿ. ಇದು ಮುಂದೆ ಹೋದಾಗ ಹಿಂದೆ ಬೀರಪ್ಪ. ನಿಮ್ಗೆ ಏನ್ ಅನ್ಸುತ್ತೆ ಇದೆಲ್ಲ ಹೋಗ್ತಾ ಇದೆಯಲ್ಲ? ಇದು ಹೋಗ್ತಾ ಇದೆಯಲ್ಲ ಅಂದ್ರೆ ಸ್ವಲ್ಪ ಜೀವನ ಮಾಡೋದು ಕಷ್ಟ ಆದಂತ ಐತ್ರಿ. ಯಾಕಂದ್ರೆ ಆಸ್ತಿ ಇಲ್ಲ, ಬೇರೆ ಏನೊಂದು ಬಿಸ್ನೆಸ್ ಇಲ್ಲ. ತಂದೆಯವರು ಕಲ್ತ್ರು, ತಂದೆಯಿಂದ ನಾವು ಕಲ್ತ್ವಿ. ಮಕ್ಕಳು ಒಬ್ರು ಕೆಲವು ಶಾಲಿಗಳನ್ನ ಚೆನ್ನಾಗಿ ಕಲ್ತಾರ ಅದಾರ, ಕಲೀಲಿಲ್ಲರ ಅದಾರ. ಈಗ ಅವ್ರನ್ನ ಯಾವ ರೀತಿ ನಾವು ಇದನ್ನ ಮಾಡ್ಬೇಕು ಮುಂದೆ ಕಳ್ಸಾಕ ಅಂತೇಳಿ ನಮಗೆ ಸ್ವಲ್ಪ ಈ ವರ್ಷದಾಗಂತೂ ಭಾಳ ಕಡಿಮೆ ಆಗೈತ್ರಿ. ಯೋಚನೆ ಏನು ಮಾಡ್ಬೇಕಾಯ್ತು ಅಂತ ಎಲ್ಲ ಮೇಡ್ಲೇರಿ ಜನಾಂಗಕ್ಕೂ ಒಂದು ಸ್ವಲ್ಪ ಸಮಸ್ಯೆದಲ್ಲಿ ಐತ್ರಿ. ಮೊದಲು ಅಂದ್ರೆ ಒಂದು ದಿವಸಕ್ಕೆ 2,000 ಕಂಬ್ಳಿ ಹುಟ್ಟವು. ಆ ಮಲ್ನಾಡ್ ಕಡೆ ಹೋಗವ್ರಿ ಕಂಬ್ಳಿ, ಖಾನಾಪುರ ಈ ಕಡೆ ಹೋಗೋದು. ಹೆಚ್ಚಿನ ಪ್ರಮಾಣ ಮಾರಾಟ ಆಗೋದು. ಹೆಚ್ಚು ಕಂಬ್ಳಿ ತಗೋನವ್ರು ಅವರ ಇದ್ರು. ಅವರೆಲ್ಲ ಕಂಬ್ಳಿ ಬಂದ ಮೇಲೆ ಅದನ್ನೆಲ್ಲ ನೋಡಿ ನಮಗೆ ನಿಮ್ದು ಮೇಡ್ಲೇರಿ ಕಂಬ್ಳಿ ಬೇಡ ಅನ್ನ ಅಂತ ಇದಕ್ಕೆ ಬಂದಕ್ಕೆ ಏನಾಗ್ಬಿಡ್ತು, ಎಲ್ಲರೂ ಬಿಟ್ರು. ಆ ಕಂಬ್ಳಿ 500 ರೂಪಾಯಿಗೆ ಮಾರಾಕಸ್ತ್ರಿ. ನಾವು 5,000-6 ಸಾವಿರ ಕೊಡೋ ಕಂಬ್ಳಿ ಆ ಮಿಷನ್ ಕಂಬ್ಳಿ 500ಕ್ಕೆ ಮಾರ್ತದೆ. ಇಡೀ ಮೇಡ್ಲೇರಿ ಒಳಗನ ಮಗ್ಗ ಅಂದ್ರೆ ಹೆಚ್ಚಿಂದ ಮೇಡ್ಲೇರಿ ಕಂಬ್ಳಿ ಅಂದ್ರೆ ಮೇಡ್ಲೇರಿಯಾಗ ಕಂಬ್ಳಿ ಹುಟ್ಟಿದ್ದು, ಮೇಡ್ಲೇರಿ ಬೀರಪ್ಪನ ಕಂಬ್ಳಿ ಹುಟ್ಟಿಸಿದ್ದು. ಅದು ಏನಾತಂದ್ರ ಈ ನಮ್ಮ ಇದ್ರ ಒಳಗೆ ಎಲ್ಲ ಅದು ಮುಣಿಗೆ ಹೋಗಿಬಿಟ್ಟ. ಅಮೇರಿಕಾ ಕಂಬ್ಳಿ ಕಳ್ಸೇನಿ, ಜಮ್ಮು ಕಾಶ್ಮೀರ ಕಳ್ಸೇನಿ, ದುಬೈ ಕಳ್ಸೇನಿ. ದುಬೈ ಈ ರೀತಿ ಕ್ವಾಲಿಟಿ ಕಳ್ಸೇನಿ. ಅಮೇರಿಕಾ ಪೂಜೆಗೆ ಅಂತೇಳಿ ಈ ರೀತಿ ಕಳ್ಸೇನಿ. ರಾಣೆಬೆನ್ನೂರಿಂದ ಒಯ್ದಾರ. ದೇವರ ಗುಡ್ಡದಲ್ಲಿ ಇರೋರು ಆರ್ಮಿ ಒಳಗಿದ್ರು, ಅವ್ರು ಚಳಿಗೆ ತಡ್ಕಲಾರ್ದ ಒಬ್ಬ ಫ್ರೆಂಡ್ ಫೋನ್ ಮಾಡಿದ್ರು, ಒಳ್ಳೆ ಕ್ವಾಲಿಟಿ ಕಂಬ್ಳಿ ಕಳಿಸು, ನಮಗೆ ಇಲ್ಲಿ ತಡ್ಕೊಳಕ್ಕಾಗಲ್ಲ ಹಿಮ ಅಂತೇಳಿ. ಅವ್ರಿಗೆಲ್ಲ ನಾನು ಈ ಕಂಬ್ಳಿ ಕಳ್ಸೀನಿ. ಅವರೆಲ್ಲ ಈಗೂ ಹೊಚ್ಚಿಗೆ ಅಂತ ಕಂಬ್ಳಿನ ಬಳಸ್ತಾ ಇದ್ದಾರೆ. ಅಷ್ಟೆಲ್ಲ ನಮ್ದು ಇದ್ದಂಥದ್ದು ಈಗ ಏನಾಗೈತಿ ಅಂದ್ರೆ ಕಂಬ್ಳಿ ಅಂದ್ರೆ ಎಲ್ಲಿ ಐತಿ ಅನ್ನೋ ಲೆಕ್ಕಕ್ಕೆ ಬಂದ. ಕೇಳಿದ್ರಲ್ಲ ಸ್ನೇಹಿತರೆ, ನಿಂಗಪ್ಪನವರ ನೋವಿನ ಹತಾಶೆಯ ನುಡಿಗಳನ್ನು. ಭರವಸೆಯ ಬೆಳಕು ಕಂದಿ ಹೋಗ್ತಾ ಇದೆ. ಇವರ ಬಾಳಿನಲ್ಲಿ ಸೂರ್ಯನ ಕಿರಣಗಳು ಬರೋದು ಯಾವಾಗ? ಇಡೀ ರಾಜ್ಯಕ್ಕೆ, ದೇಶಕ್ಕೆ, ದೇಶಾಂತರಕ್ಕೆ, ದುಬೈ, ಅಮೇರಿಕಾ ಅಂದಂಥ ಖಂಡಾಂತರ ದೇಶಗಳಿಗೆ ಕಂಬಳಿಯ ಘಮಲನ್ನು ಒಯ್ದುಕೊಟ್ಟಂಥ ಈ ಮೆಡ್ಲೇರಿ ಗ್ರಾಮದ ಹಾಲುಮತ ಜನಾಂಗದವರು ಇವತ್ತು ಈ ಕಷ್ಟದಲ್ಲಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಇವ್ರನ್ನೆಲ್ಲ ಹರಿಸ್ಲಿರಿ. ನಿಂಗಪ್ಪನವರೇ, ನಿಮಗೆ ನಮಸ್ಕಾರಗಳು. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಬದುಕಲ್ಲೂ ಒಂದು ಒಳ್ಳೆ ಸೂರ್ಯ ಬರಲಿ, ಒಂದೊಳ್ಳೆ ಜನ ಎಲ್ಲ ಬಂದು ನಿಮ್ಮ ಕಂಬಳಿ ತಗೊಳಂಗಾಗಲಿ. ಒಂದಿನೂ ಪುರ್ಸೊತ್ತಿಲ್ದೇ ಇದ್ದಂಗೆ ಇಡೀ ನೀವು ಗ್ರಾಮಸ್ಥರೆಲ್ಲ ಕಂಬಳಿ ನೇಯಂಗಾಗಲಿ. ಹಾಲ್ಮತ ಜನಾಂಗಕ್ಕೆ ನನ್ನ ಶಿರಷ್ಟಾಷ್ಟಾಂಗ ಪ್ರಣಾಮ.
ನಡುವೆ ಗದ್ದಲವಿಲ್ಲದೆ ತಮ್ಮ ಬಾಳ ಬುತ್ತಿಯನ್ನು ಸವಿವ ಬೀದಿ ಬದಿಯ ವ್ಯಾಪಾರಿಗಳನ್ನು ಪರಿಚಯಿಸಿದ್ದೇವೆ. ಬದುಕ ಬಂಡಿ ಗುಡಿ ಗುಡಾರಗಳಲ್ಲಿ ಮಾನವೀಯತೆಯನ್ನು ಅರಸಿ ನಿತ್ಯ ಮನುಷ್ಯತ್ವದ ಮಜಲುಗಳನ್ನು ಏರಿದ್ದೇವೆ. ಸಾಂಸ್ಕೃತಿಕ ದಿಬ್ಬಣದಿ ಸಮಾನತೆಯ ಸಿರಿಯನ್ನೂ ಸಾರಿದ್ದೇವೆ. ಪ್ರತಿ ಸಂಚಿಕೆಯಲ್ಲೂ ಹೊಸತನ್ನು ಹೆಣೆಯುತ್ತಾ ತಳಮಟ್ಟದ ಬದುಕಿನ ಅನಾವರಣವನ್ನ ಮಾಡಲು ಪ್ರಯತ್ನಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮುನಿರತ್ನಮ್ಮ ಅಂತ. ಎಷ್ಟು ವಯಸ್ಸಿಗೆ ನಿಮ್ಗೆ ಕೇಳಬಾರ್ದು, ಕ್ಷಮೆ ಇರಲಿ, ಆದ್ರೂ ಕೇಳ್ತೀನಿ. ಪರವಾಗಿಲ್ಲ ಸರ್. 49 ಸರ್. 49. ನೀವು ಇದು ಈ ಹುಟ್ಟಿದಾಗ್ಲಿಂದ ಇಷ್ಟೇ ಐಟಮ್? ಹೌದು ಸರ್, ಹುಡ್ದಾಗಿಂದ ಹಿಂಗೆ ಇರೋದು. ಆಕ್ಚುಲಿ ನಿಮಗೆ ಈ ಸರ್ಕಾರದಿಂದ ವಿಶೇಷವಾಗಿ ಅನುದಾನ ಬಂದು ನಿಮ್ಗೆ ಎಲ್ಲರೂ ಸೇರ್ಕೋಬೇಕಿತ್ತಲ್ಲ, ಯಾಕೆ ಸೇರ್ಕೊಳ್ಳಿಲ್ಲ? ಬೇಡ ಸರ್, ನಾನು ಕಷ್ಟಪಟ್ಟು ನಾನೇ ದುಡ್ಕೊಂಡು ನಾನೇ ತಿಂತೀನಿ. ನಾನು ಬೇರೆಯವ್ರ ಯಾರ ಹತ್ರನೂ ಹೆಲ್ಪ್ ಕೇಳಲ್ಲ ಸರ್. ಯಾರು ಕಸ್ಟಮರ್ ನಿಮಗೆ ಮೋಸ ಮಾಡಲ್ಲ? ಇಲ್ಲ ಸರ್, ಯಾರು ಮಾಡಲ್ಲ ಸರ್. ಇನ್ನ 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ಹೋಗ್ತಾರೆ ಹೊರತು ನಮ್ಗೆ ಯಾರು ಮೋಸ ಮಾಡಲ್ಲ ಸರ್. ಒಟ್ಟಿನಲ್ಲಿ ಈಗ ಇದೆ, ನಿಮ್ಮ ಮನೆ ಆಗೋಗಿದೆ. ಹೌದು ಸರ್. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದೆ ಸರ್. ಇದೇ ವ್ಯಾಪಾರ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ನಮಗೆ ಚಾಯ್ಸ್ ಯಾವ್ದಾಗುತ್ತೆ ಅದೇ ಮಾಡೋಕ್ಕಾಗುತ್ತೆ ಸರ್. ಚಾಯ್ಸ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ. ಮಕ್ಕಳು ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಎಲ್ಲರೂ ನೋಡ್ತಾರೆ, ಕೇಳ್ತಾರೆ. ಅದಕ್ಕೋಸ್ಕರನೇ ಇದೇ ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. 20 ರೂಪಾಯಿಂದ ಹಿಡಿದು 250-300ವರೆಗೂ ಇದೆ ಸರ್. ಯಾವ್ದು ಜಾಸ್ತಿ ಹೋಗೋದು? ಎಲ್ಲ ಚಾಯ್ಸ್ ಹೋಗುತ್ತೆ ಸರ್. ಇದೇ ಜಾಸ್ತಿ ಹೋಗುತ್ತೆ. 20, 30, 50, 80 ಆ ಥರ ಐಟಮ್ ಎಲ್ಲ ಹೋಗುತ್ತೆ. ಸ್ನೇಹಿತರೆ, ಇದು ಮಾತ್ರ ತುಂಬಾ ನಮ್ಮ ತಾಯಿ ಹುಟ್ಟಿದಾಗ, ನಾವು ಹುಟ್ಟಿದಾಗ್ಲಿಂದ ಹಿಡಿದು ನಮ್ಮ ಮಕ್ಳು ಹುಟ್ಟಿದಾಗವರೆಗೂ ಏಕೈಕ ಮಕ್ಳು ಆಡ್ಸೋಂಥದ್ದಿದ್ರೆ ಅದು ಇದೇನೆ ಅಲ್ವಾ? ಹೌದು ಸರ್. ಎಷ್ಟಿದು? 30 ರೂಪಾಯಿ ಸರ್. 30 ರೂಪಾಯಿ. ವ್ಯಾಪಾರ ಮಾಡ್ತಿದ್ರಲ್ಲ, ಜೀವನ ನಡೀತಾ ಇದೆಯಾ? ಹೌದು ಸರ್. ನಾನು, ನಮ್ಮ ತಂಗಿ ಮಕ್ಕಳು, ನಮ್ಮ ಮೈದ ಎಲ್ಲರೂ ತುಂಬಾ ಸಂತೋಷವಾಗಿದ್ದೀರಿ. ಅವ್ರಿಗೂ ಓದಿಸಿ ಅವ್ರಿಗೂ ಕೆಲ್ಸಗಳಿಗೆಲ್ಲ ಸೇರ್ಸಿದ್ದೀನಿ ಸರ್. ಏನು ಮುಖ್ಯ ಈ ವ್ಯಾಪಾರದಲ್ಲಿ? ಮನುಷ್ಯನಿಗೆ ಏನು ಮುಖ್ಯ ಎದೆ ಒಳಗೆ? ಮನಸಾಕ್ಷಿ, ಮಾನವೀಯತೆ ಇದೆಲ್ಲ ಬೇಕೇ ಬೇಕು ಸರ್. ಅದೆಲ್ಲ ಇಟ್ಕೊಂಡ್ರೇನೆ ನಾವು ಮಾಡಕ್ಕಾಗೋದು ಸರ್. ಜಗಳ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಆ ತರ ಎಲ್ಲ ಇದ್ರೆ ಆಗಲ್ಲ ಸರ್. ಅವಾಗ ಕಸ್ಟಮರು ನಮ್ಮನ್ನ ಬೇಜಾರು ಮಾಡಿ ತಿಳ್ಕೊಂಡು ಹೋಗ್ತಾರೆ. ನಾವು ಬಂದಿದ್ದೀರಿ, ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಅನ್ಕೊಂತಾರೆ ಸರ್. ನೀವು ಬಂದಿಲ್ಲಿ ನೀವು ಒಂದು ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರನ್ನು 10 ರೂಪಾಯಿ 100 ರೂಪಾಯಿ ವ್ಯಾಪಾರ ಮಾಡಿ, ದೊಡ್ಡ ಮನುಷ್ಯರ ಹತ್ರ ವ್ಯಾಪಾರ ಮಾಡೋದು ನೀವು ಇದ್ದೇ ಇದೆ, ಮಾಲ್ಗಳಿಗೆ ಹೋಗಿ ವ್ಯಾಪಾರ ಮಾಡೋದು ನೀವು ಇದ್ದೇ ಇದೆ. ಆದರೆ ಎಲ್ಲ ಬೀದಿ ಬದಿಯವ್ರ ಹತ್ರನೂ ನೀವು ವ್ಯಾಪಾರ ಮಾಡಿ ನೀವು ಕಳ್ಕೊಳ್ಳೋದೇನಿಲ್ಲ. ಇವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ತಗೊಂಡೋದ್ರೆ ನೀವು ಕಳ್ಕೊಳ್ಳೋದೇನಿಲ್ಲ. ಆದರೆ ಇವ್ರಿಗೆ ವ್ಯಾಪಾರ ಆಗುತ್ತೆ. ಇವರು ಎಲ್ಲ, ನಾವು ಎಲ್ಲ ಜೊತೆಯಲ್ಲಿ ರಾತ್ರಿ ಊಟ ಮಾಡಿದ್ರೆ ದೇವ್ರು ಮೆಚ್ಚುತ್ತಾನೆ. ಬದುಕ ಬಂಡಿ. ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ. ಎಲ್ಲ ಕೆಲಸಕ್ಕೂ ತನ್ನದೇ ಆದಂಥ ಒಂದು ಡಿಗ್ನಿಟಿ ಇರುತ್ತೆ. ಬೀದಿ ಬದಿಯ ವ್ಯಾಪಾರಿಗಳನ್ನು ಮಾತಾಡಿಸಿದ್ರೆ ಒಬ್ಬೊಬ್ಬ ವ್ಯಾಪಾರಿ 10 ಪುಟಗಳ ಒಂದು ಮೋಟಿವೇಶನಲ್ ಸ್ಪೀಕನ್ನು ಮಾಡಿಕೊಡ್ತಾನೆ. ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬ್ತಾನೆ. ಬದುಕಬೇಕು ಅನ್ನೋಂಥ ಒಂದು ಆಸೆಯನ್ನು ಕೆರಳಿಸ್ತಾನೆ. ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಕೂಡ ಅವೆಲ್ಲವನ್ನು ದಾಟಿ ತೃಪ್ತ ಭಾವದಿ ನಿತ್ಯ ಚೈತನ್ಯದಿಂದ ಜೀವನ ಸಾಗಿಸುತ್ತಿರುವವರ ಗಾಥೆಯೇ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ಈ ಪಯಣದಲ್ಲಿನ ನಮ್ಮ ಧ್ಯೇಯ ಬದುಕು ದೊಡ್ಡದು, ಪ್ರತಿ ಕಾಯಕವೂ ಶ್ರೇಷ್ಠ, ಮಾನವತ್ವಕ್ಕಿಂತ ದೊಡ್ಡ ಆಸ್ತಿ ಇಲ್ಲ ಎಂಬುದಿಷ್ಟೇ ಆಗಿತ್ತು. ಆ ಆಳದ ದರಿ ನಿಮ್ಮನ್ನು ಕಿಂಚಿತ್ತಾದರೂ ಕದಲಿಸಿದ್ದರೆ ನಮ್ಮ ಪ್ರಯತ್ನ ಸಾರ್ಥಕ ಮತ್ತು ನಮ್ಮ ಶ್ರಮ ಧನ್ಯ. ನಮಸ್ಕಾರ. ಬದುಕ ಬಂಡಿ. ಬದುಕ ಬಂಡಿ.